ಅವಳನ್ನ ಯಾರು ಚೆಕ್ ಮಾಡೋಂಗಿಲ್ಲ, ಸೈಡಲ್ಲಿ ಹೋಗ್ಬೇಕು. ಆ ರೀತಿಯಾಗಿ ಶಿಷ್ಟಾಚಾರವನ್ನು, DGಯ ಶಿಷ್ಟಾಚಾರವನ್ನು ತಾವ್ರ ಮಗಳು ನಾನು ಉಪಯೋಗಿಸ್ಕೊಂಡು ಹತ್ರ 100 ಕೋಟಿಗೂ ಮೀರಿ ಚಿನ್ನದ ಕಳ್ಳ ಸಾಗಾಣಿಕೆ ಆಯಿತು. ಆಮೇಲೆ ಸಿಕ್ಕಾಕೊಂಡ್ರು. ಈಗೇನೋ ಮೊನ್ನೆ ಬಿಟ್ಟಿದ್ದಾರಂತ ಅವನು ಜೈಲಿಂದ. ಒಬ್ಬ ಅಧಿಕಾರಿ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಪೊಲೀಸ್ ಯಾರು ಈ ನಾಡಿನ, ಈ ದೇಶದ ಸಂಪತ್ತಿನ ಮತ್ತು ಪ್ರಾಣ ಮಾನ ಇವೆಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, highest order of police in the department, in the state, ಅವ್ರನ್ನ ನೀವು ರಿವೋಕ್ ಮಾಡಿ ಈಚೆ ಬಿಟ್ಟಿದ್ದೀರಿಲ್ಲ. ನೀವು ಎಂತ ಈ ಸರ್ಕಾರದಲ್ಲಿ ಏನಾದರೂ ಬೆಲೆ ಇದೆಯಾ? ಕಾನೂನಿಗೆ ಬೆಲೆ ಇದೆಯಾ? ಏನೇನು ಹೇಳ್ತಾರೆ. ಹಾಗಾಗಿ ನಾನು ಈ ಕೃತ್ಯವನ್ನು ನನಗೆ ಅರ್ಥ ಆಗ್ತಲ್ಲ. ಇದೇನು ಪರಮೇಶ್ವರ್ ನಡೆಸ್ತಾವ್ರೋ ಇಲಾಖೆನ, ಇನ್ಯಾರಾದರೂ ನಡೆಸ್ತಾರೋ, ಸಿದ್ದರಾಮಯ್ಯನ ಮಗೇನಾದ್ರು ನಡೆಸ್ತಾವ್ರು. ರಾಮಚಂದ್ರ ರಾವ್ದು ಸಸ್ಪೆನ್ಷನ್ ರಿವೋಕ್ ಆಗ್ಬೇಕಂದ್ರೆ ಕಿಕ್ ಬ್ಯಾಕ್ ಎಷ್ಟಿರ್ಬೇಕು? ಯಾಕೆಂದ್ರೆ ಹಣದ ವ್ಯವಹಾರ ಇಲ್ಲದೆ ಅಷ್ಟು ಸುಲಭವಾಗಿದ್ದು ಆಗಿರಲ್ಲ. ಹಾಗಾಗಿ ಏನ್ರಿ ರಾಜ್ಯ ಎಲ್ಲಿ ತಗೊಂಡು ಹೋಗ್ಬಿಡ್ತೀರ ಸಿದ್ದರಾಮಯ್ಯ? ಗೃಹ ಇಲಾಖೆಯಲ್ಲಿ ಯಾರು ನಮಗೆ ರಕ್ಷಣೆ ಕೊಡಬೇಕಾದಂಥ ಇಲಾಖೆಯಲ್ಲಿ ಈ ಥರ ಆದರೆ ಮತ್ತೆ ಹೆಂಗೆ? ಹೋದ್ರಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಾಳಾಯಿತು, ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಳಾಯಿತು, ಈಗ ಗೃಹ ಇಲಾಖೆನೇ ಹಾಳುಬಿದ್ದು ಹೋಯ್ತು. ಹೋಗ್ರಿ ಅಂತ ಮತ್ತೆ ಯಾವ ಸೀಮೆ ಅಧಿಕಾರ ಮಾಡ್ತಾ ಇದ್ದೀರಪ್ಪ? ಯಾವ ಸೀಮೆ ಅಧಿಕಾರ ಮಾಡ್ತಾ ಇದ್ದೀರಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.